ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ದಿನದ ಪಂಚಾಂಗ ಹಾಗೂ 12 ರಾಶಿಗಳ ಫಲಾಫಲವನ್ನು ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತುತಜ್ಞರು, ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ. ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ಮಲೆ ಮಹದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲೆ ಇರಲಿ ಬಂಧುಗಳೇ. ಈ ದಿನ ತಾರೀಕು 24/5/2025 ಶನಿವಾರ, ಉತ್ತರಾಯಣ, ವಸಂತ ಋತು, ಶ್ರೀ ವಿಶ್ವವಸು ನಾಮ ಸಂವತ್ಸರದ ವೈಶಾಖ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ದಿನ. ಈ ದಿನ ರೇವತಿ ನಕ್ಷತ್ರ ಬೇರೆ ಇದೆ, ಪ್ರದೋಷ ಕಾಲ ಬೇರೆ ಇದೆ. ಬಂಧುಗಳೇ, ಈ ದಿನ ಪ್ರದೋಷ ಕಾಲದಲ್ಲಿ ಮೃತ್ಯುಂಜಯನ ಆರಾಧನೆ ಮಾಡಿದ್ರೆ ಎಲ್ಲಿಲ್ಲದ ಸಿರಿ ಸಂಪತ್ತು ಬರ್ತಕ್ಕಂಥದ್ದು. ಅದರಲ್ಲೂ ಎಕ್ಸ್ಪೆಷಲಿ ಕಾಲಭೈರೇಶ್ವರನ ಸನ್ನಿಧಿಯಲ್ಲಿ ಆ ಪ್ರದೋಷ ಟೈಮಲ್ಲಿ ಕೂಷ್ಮಾಂಡದ ದೀಪವನ್ನು ಅಂಟಿಸಿದ್ರೆ ತುಂಬ ಚೆನ್ನಾಗಿರ್ತದೆ. ಯಾವುದೇ ರೀತಿಯಾದ ಒಂದು ಸಾಡೆ ಸಾತಿ ಶನಿಯ ಒಂದು ಪ್ರಭಾವ ಈ ದಿನ ಯಾರ ಮೇಲೂ ಇರಲ್ಲ. ಆ ಕೂಷ್ಮಾಂಡದ ದೀಪವನ್ನು ಅಂಟಿಸಿದಾಗ ಪ್ರದೋಷ ಕಾಲದಲ್ಲಿ ಅಭಿಷೇಕವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೋಡ್ತಕ್ಕಂಥದ್ದು, ಕೂಷ್ಮಾಂಡ ದೀಪ ಅಂಟಿಸ್ತಕ್ಕಂಥದ್ದು, ಅಲ್ಲಿ ದೀಪವನ್ನು ಬೆಳಗುತ್ತೂ ಒಂದು ಪ್ರಜ್ವಲವಾಗಿ ತುಂಬ ಒಳ್ಳೆಯದಾಗುತ್ತೆ. ಬಂಧುಗಳು, ಈ ದಿನ ಶುಭ ಕಾಲ ಬಂದು 7:30ರಿಂದ 9 ಗಂಟೆವರೆಗೂ, ಸಂಜೆ 4:30ರಿಂದ 6 ಗಂಟೆವರೆಗೂ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಯಸೇ ಭವರೋಗಿಣಾಂ ನಿಧೇಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಉಪಕಾರ ಮಾಡ್ತಕ್ಕಂಥ ದಿನ, ಬೇರೆಯವರಿಗೆ ನೀವು ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥ ದಿನ ಈ ದಿನ. ವೃಷಭ ರಾಶಿಯವರಿಗೆ ಮಿತ್ರತ್ವ ಸ್ನೇಹಿತತನ ಬೆಳೆಸ್ತಕ್ಕಂಥ ದಿನ. ನೀವು ಬೇರೆಯವರಿಗೆ ಹೊಸ ಹೊಸ ಸ್ನೇಹಿತರುಗಳು ಪರಿಚಯ ಆಗ್ತಕ್ಕಂಥದ್ದು, ಅವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಈ ದಿನ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಮೆಚ್ಚುಗೆ ಆಗ್ತಕ್ಕಂಥದ್ದು, ತುಂಬ ಒಳ್ಳೆ ಗೌರವಾನ್ವಿತವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಅಚೀವ್ಮೆಂಟ್ ಸಿಗ್ತಕ್ಕಂಥದ್ದು. ಕಟಕ ರಾಶಿಯವರಿಗೆ ಪ್ರೀತಿ ವಾತ್ಸಲ್ಯದಿಂದ ಸ್ನೇಹದಿಂದ ಕೂಡಿರ್ತೀರಿ, ಬೇರೆಯವ್ರ ಜೊತೆಲಿ ಲವಲವಿಕೆ ಆಗಿರ್ತೀರಿ. ಸಿಂಹರಾಶಿಯವರಿಗೆ ನೀವು ನಿರೀಕ್ಷಣೆ ಮಾಡಿರಲ್ಲ, ಅನಿರೀಕ್ಷಿತವಾಗಿ ಒಂದು ಘಟನೆ ನಡೀತಕ್ಕಂಥದ್ದು, ಶುಭದಾಯಕವಾಗಿರ್ತಕ್ಕಂಥದ್ದು, ಅನಿಷ್ಟದಾಯಕ ಅಲ್ಲ, ಶುಭದಾಯಕವಾಗಿರ್ತಕ್ಕಂಥದ್ದು ಖಂಡಿತ ಈ ದಿನ ನಡೆಯುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, ಮಧ್ಯಾಹ್ನ ಗಂಟೆ ನೋಡಿ. ಕನ್ಯಾ ರಾಶಿಯವರಿಗೆ ಸೂಚನೆ ಕೊಡ್ತಕ್ಕಂಥದ್ದು, ಬೇರೆಯವ್ರಿಗೆ ಆರ್ಡ್ರ್ ಮಾಡ್ತಕ್ಕಂಥದ್ದು, ನೀನು ಹಿಂಗೆ ಇರಬೇಕು, ನೀನು ಇದೇ ಥರ ಇರಬೇಕು ಅಂತೇಳಿ ಬೇರೆಯವ್ರಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು. ಹಾಗಾಗಿ ಒಂದು ಮಾಸ್ಟ್ರು, ಶಿಕ್ಷಕರೇ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು, ಯಾವುದೋ ಒಂದು ರೀತಿಯಲ್ಲಿ ನಡೀತಕ್ಕಂಥದ್ದು. ಯಾಕಂದರೆ ಕನ್ಯಾ ರಾಶಿಯಲ್ಲಿ ಅಷ್ಟು ಒಂದು ದರ್ಪ ತೋರಿಸ್ತಕ್ಕಂಥ ದಿನ ಈ ದಿನ. ತುಲಾರಾಶಿಯವರಿಗೆ ಆರೋಗ್ಯಭರಿತವಾಗಿರ್ತಕ್ಕಂಥ ದಿನ, ಅಂದರೆ ಸಂತೃಪ್ತಿಯಾಗಿರ್ತಕ್ಕಂಥ ದಿನ. ಇದನ್ನು ತುಂಬ ಚೆನ್ನಾಗಿರ್ತೀರ. ವೃಶ್ಚಿಕ ರಾಶಿಯವರಿಗೆ ಮನಸ್ಸಿಗೆ ಶಾಂತಿ ತಗೊಳ್ತಾ ಇಲ್ಲ ಈ ದಿನ, ಸ್ವಲ್ಪ ಕೋಪಕ್ಕೆ ಉದ್ರೇಕಕ್ಕೊಳಗಾಗ್ತೀರಿ, ಮನೆ ಕೌಟುಂಬಿಕದಲ್ಲಿ ಕಲಹ ಆಗ್ತಕ್ಕಂಥದ್ದು, ಸ್ವಲ್ಪ ಹುಷಾರಾಗಿರಿ. ಧನುಷು ರಾಶಿಯವರಿಗೆ ನೀವು ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು, ಈ ದಿನ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು, ದೇವಾಲಯಕ್ಕೆ ಹೋಗಬೇಕು, ತಂದೆ ತಾಯಿಗಳಿಗೆ ನಾನು ಸಂಪರ್ಕ ಮಾಡಬೇಕು, ಅಣ್ಣ ತಮ್ಮದಿರ್ಗಿರಲಿ, ಬಂಧು ಬಾಂಧವರಿಗೆ ನಾನು ಇವತ್ತು ಮೀಟ್ ಆಗಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಬರ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ತಾಳ್ಮೆ ಕಳ್ಕೊಳ್ತೀರಿ, ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗ್ತೀರಿ, ಹಾಗಾಗಿ ದಯವಿಟ್ಟು ಹುಷಾರಾಗಿರಿ. ಕುಂಭರಾಶಿಯವರಿಗೆ ಉಲ್ಲಾಸಭರಿತವಾಗಿರ್ತಕ್ಕಂಥ ದಿನ, ದೂರ ಪ್ರಯಾಣ ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು, ಈ ದಿನ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಕ್ಕಂಥ ದಿನ. ಮೀನರಾಶಿಯವರಿಗೆ ನೀವು ಸ್ವಲ್ಪ ಮಟ್ಟಿಗೆ ಈ ದಿನ ವರ್ಜಿಸಿ, ಅಷ್ಟೊಂದು ಚೆನ್ನಾಗಿಲ್ಲ. ಗುರು ನೀಚ ಸ್ಥಾನದಲ್ಲಿ ಇರ್ತಾನೆ, ಪ್ರಯಾಣದಲ್ಲಿ ಅಡಚಣೆ ಆಗ್ತಕ್ಕಂಥದ್ದು, ಬಂಧು ಮಿತ್ರರೊಡನೆ ಕಲಹ ಆಗ್ತಕ್ಕಂಥದ್ದು, ಆಸ್ತಿ ವಿಚಾರದಲ್ಲಿ ಕಲಹ ಆಗ್ತಕ್ಕಂಥದ್ದು, ಸ್ವಲ್ಪ ಹುಷಾರಾಗಿರಿ. 4 ಗಂಟೆ ಗಂಟ ಸ್ವಲ್ಪ ಸಮಾಧಾನವಾಗಿದ್ಬಿಡಿ, ಏನು ಮಾತಾಡೋಕ್ಕೆ ಹೋಗ್ಬಿಡಿ, ಆಮೇಲೆಲ್ಲ ಆಟೋಮೆಟಿಕ್ಕಾಗಿ ಎಲ್ಲ ಚೆನ್ನಾಗಾಗುತ್ತೆ. ಹೀಗೆ 12 ರಾಶಿಯವರಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಉಧೋ ಯಲ್ಲಮ್ಮ, ಉಧೋ ಯಲ್ಲಮ್ಮ, ಉಗೇ ಮಾದಪ್ಪ, ಉಗೇ ಮಾದಪ್ಪ. ಒಂದ್ಸಲಿ ಎಲ್ಲರೂ ಹೇಳಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭದಾಯಕವಾಗಿರಲಿ ಬಂಧುಗಳೇ.
ನೋಡಿದ್ರಲ್ಲ ಇಂದಿನ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ನಿಮ್ಗೇನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.